ಒಂದು ಏನು ಬಂಡಿಗನಿ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಅನ್ನದಾನೇಶ್ವರ ಮಹಾರಾಜರು ಹಸ್ತಂಗತರಾಗಿದ್ದಾರೆ ಎನ್ನುವಂತಹ ಒಂದು ಭರವಸೆಡಿಲಿನ ಮಾಹಿತಿ ಬರ್ತಾ ಇದೆ. ಶ್ರೀಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಕಳೆದ ಹಲವಾರು ದಿನಗಳಿಂದ ಶ್ರೀಗಳ ಏನಪ್ಪಾ ಅಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸ್ವಾಮೀಜಿಗಳು ಹಸ್ತಂಗತರಾಗಿದ್ದಾರೆ. ಅನ್ನದಾನಕ್ಕೆ, ಅನ್ನ ಪ್ರಸಾದಕ್ಕೆ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ಸ್ವಾಮೀಜಿಗಳು ಬಹಳ ಖ್ಯಾತಿಯನ್ನು ಪಡೆದಿದ್ರು. ನಾಡಿನಾದ್ಯಂತ ಲಕ್ಷಾಂತರ ಭಕ್ತರನ್ನು ಹೊಂದಿದ್ದ ದಾನೇಶ್ವರ ಮಹಾರಾಜರು ಇಂದು ನಮ್ಮನ್ನ ಬಿಟ್ಟು ಹೋಗಲಿದ್ದಾರೆ. ಹಲವು ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕರೆಯಿಸಿ ಸರ್ವಧರ್ಮ ಸಮ್ಮೇಳನವನ್ನ ಕೂಡ ಬಂಡಿಗನಿ ಕ್ಷೇತ್ರದಲ್ಲಿ ಮಾಡಿದ್ರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಅನ್ನದಾನೇಶ್ವರು ವಿಧಿವಶರಾಗಿದ್ದಾರೆ ಅನ್ನುವಂತಹ ಒಂದು ಬರಸಿಡಿಲಿನ ಮಾಹಿತಿ ಬರ್ತಾ ಇದೆ. ರಾಜ್ಯವಲ್ಲದೆ ಹೊರ ರಾಜ್ಯದಲ್ಲಿಯೂ ಭಕ್ತರನ್ನ ಹೊಂದಿದ್ದ ಆ ಬಂಡಿಗನಿ ಶ್ರೀಗಳು ನಿಧನ ಹೊಂದಿದ್ದಾರೆ. ಬಂಡಿಗನಿ ಶ್ರೀಗಳ ನಿಧನದಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತಾನೆ ಹೇಳಬಹುದು. ಈ ಸಂದರ್ಭದಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದ ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲಿಯೂ ಸಹ ಅನ್ನದಾನವನ್ನ ಪ್ರತಿ ವರ್ಷ ಮಾಡ್ತಾ ಇದ್ರು. ಬಹಳ ಒಂದು ರೀತಿಯ ನಡೆದಾಡುವ ಆ ದೇವರು ಅಂತಾನೆ ಹೇಳಬಹುದು. ಅವರನ್ನ ಕಳ್ಕೊಂಡಿದ್ದೀವಿ. ಈ ಕುರಿತು ಅನೇಕ ಏನು ಮುಖಂಡರು ಕೂಡ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಶ್ರೀಯುತ ಆನಂದ ನ್ಯಾಮಗೌಡ ಅವರು, ಸಿದ್ದು ಸೌದಿ ಅವರು ಸೇರಿದಂತೆ ಅನೇಕ ಮುಖಂಡರು ಕೂಡ ಆ ಶ್ರೀಗಳ ನಿಧನದ ಕುರಿತು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಬಂಡಿಗನಿ ಅಜ್ಜಾರು ದಾಸೋಹ ರತ್ನ ಇದ್ರವರು. ಹೌದಾ? ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರನ್ನ ಗಳಿಸಿದ್ರು. ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು. ಈ ರೀತಿ ಎಲ್ಲೇ ಕಾರ್ಯಕ್ರಮಗಳಾದ್ರೂ ಅಲ್ಲಿ ದಾಸೋಹ ಬಂಡಿಗನಿ ಅಜ್ಜ ಅವರದೇ ಇರ್ತಿತ್ತು. ಎಲ್ಲಾ ಮಠಗಳು ಕಾರ್ಯಕ್ರಮ ಮಾಡ್ಬೇಕಾದ್ರೆ ದೇಣಿಗೆ ತಗೊಂಡ್ ಕಾರ್ಯಕ್ರಮ ಮಾಡ್ತಿದ್ರು. ಆದ್ರೆ ಇವ್ರದ್ದು ವಿಶೇಷ ಏನಪ್ಪಾ ಅಂತಂದ್ರ ಯಾವ ಒಬ್ಬ ಭಕ್ತರನ್ನು ₹1 ದೇಣಿಗೆ ತಗೊಳ್ದೇನೆ ಇವರೇ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಮಾಡುವಂತ ಮಠ ಇದಾಗಿತ್ತು. ಸಾಕಷ್ಟು ನಂಬಿಕೆ, ವಿಶ್ವಾಸ ಭಕ್ತರು ಈ ಮಠದ ಮೇಲೆ, ಅಜ್ಜಾರ ಮೇಲೆ ಇತ್ತು. ಇವತ್ತ ಅವ್ರನ್ನ ಕಳ್ಕೊಂಡು ಇಡೀ ಭಕ್ತ ಸಮೂಹಕ್ಕನ ಒಂದು ತುಂಬಲಾರದಂತ ಒಂದು ನಷ್ಟ ಇದೆ. ನಮ್ಮಲ್ಲಿ ಅಗಾಧವಾದ ಶಕ್ತಿಯನ್ನ ಕಳ್ಕೊಂಡಿವಿ ನಮ್ಮ ಕ್ಷೇತ್ರದಾಗ. ಇಡೀ ಕ್ಷೇತ್ರ ಅಟ್ಟ ಅಲ್ಲ, ಇಡೀ ಭಕ್ತ ಸಮೂಹಕ್ಕ ಶಿಡಿಲಾಘಾತ ಆಗೈತೆಲ್ಲ. ಮತ್ತು ಅವರು ನಿಜವಾಗೂ ನಡೆದಾಡೋ ದೇವರ ತರ ಇದ್ರು. ಮತ್ತ ಲಕ್ಷ ಗಟ್ಲೆ 16 ಲಕ್ಷ ಭಕ್ತ ಸಮೂಹವನ್ನು ಹೊಂದಿದ್ರು. ಎಲ್ಲರಿಗೂ ಸಹಿತ ತುಂಬಲಾರ್ದ ನಷ್ಟ ಆಗ್ಯದ. ಮತ್ತಿನ್ನೇನ ಹುಟ್ಟು ಸಾವು ದೇವ್ರಿಗೂ ಬಿಟ್ಟಿಲ್ಲ. ದೇವ್ರು ಅನ್ಕೊಂಡವ್ರಿಗೂ ಅವ್ರಿಗೆ ಮರಣ ಆಗ್ಯದ. ಹಂಗ ಈ ದೇವ್ರಿಗೂ ಸಹಿತ ಲಿಂಗೈಕ್ಯರೇ ಆಗ್ಯಾರ. ಅವ್ರು ಹೋದ್ರು ಸಹಿತ ಅವ್ರ ಆಶೀರ್ವಾದ ಅವ್ರ ಭಕ್ತ ಸಮೂಹಕ್ಕೆ ಇರ್ತದ. ಮತ್ತೆ ಏನ ಬಹಳ ನೋವು ಮಾಡ್ಕೊಳ್ಳೋ ಕಾರಣ ಇಲ್ಲ. ಇದು ಪ್ರಕೃತಿ ನೇಮ, ಹುಟ್ಟು ಸಾವು. ಆದ್ರಿಂದ ಅವ್ರ ದುಃಖ ತಡ್ಕೊಳ್ಳುವಂತ ಶಕ್ತಿ ಎಲ್ಲಾ ಭಕ್ತ ಸಮೂಹಕ್ಕ, ಅವ್ರ ಕುಟುಂಬಸ್ಥರಿಗೆ ಆ ಪರಮಾತ್ಮ ದಯಪಾಲಿಸಲಿ. ನಾವು ಬರುವಂತ ದಿವಸದಲ್ಲಿ ಅವ್ರಿಗೆ ಒಂದು ಸುಂದರವಾದ ಮಂದಿರ ಕಟ್ಟಿ ಅವರ ಮೂರ್ತಿಗಳನ್ನ ಇಟ್ಟು ಎಲ್ಲರಿಗೂ ಸಹಿತ ಆ ಮೂರ್ತಿ ಪ್ರಕಾರ ಆಶೀರ್ವಾದ ಮಾಡ್ಕೊಳ್ಳುವಂತ ಕೆಲಸ ನಿರಂತರವಾಗಿ ಸೂರ್ಯಚಂದ್ರವಾಗಿ ನಡೀತದ. ಆ ರೀತಿ ಶಕ್ತಿ ಅವ್ರ ಕಡೆ ಇತ್ತು. ಅದರಿಂದ ಅದು ಭಕ್ತರು ಅವರ ಮೂರ್ತಿ ದರ್ಶನ ತಗೊಳ್ಳೋದ್ರ ಮುಖಾಂತರ ಯಾವ ರೀತಿ ಎಲ್ಲಾ ಅನೇಕ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಮೂರ್ತಿಗಳನ್ನ ದರ್ಶನ ಪಡ್ಕೊಂಡು ಪಾವನ ಆಗ್ತಾರ. ಹಂಗ ಇದೊಂದು ಸುಕ್ಷೇತ್ರ ಆಗ್ತದ ಬಂಡಿಗಣಿ ಅಪ್ಪಗಳಿಂದ, ಲಿಂಗೈಕ್ಯ ಆದ್ದರಿಂದ ಅವ್ರ ಒಂದು ಸುಂದರವಾದ ಮೂರ್ತಿಯನ್ನು ಮಾಡ್ಬೇಕನ್ನುವಂತ ಅಭಿಲಾಷೆ ನಂದು ಅದ. ಎಲ್ಲಾ ಭಕ್ತರು ಕೂಡಿ ನಿರ್ಣಯ ತಗೊಂಡು ಒಂದು ಮಂದಿರ ಕಟ್ಟಿ ಅವ್ರ ದರ್ಶನಕ್ಕೆ ಎಲ್ಲಾ ಭಕ್ತರು ಅವ್ರು ಇಲ್ಲದೆ ಇದ್ರು ಸಹಿತ ಅವ್ರ ದರ್ಶನ ಪಡ್ಕೊಳ್ಳೋಕ ಅವಕಾಶ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ. ಅದರಿಂದ ಯಾರು ಬಹಳ ಭಯಪಡೋ ಕಾರಣ ಇಲ್ಲ. ಇದು ನಿರಂತರವಾಗಿ ಏನ್ ನಡೆದಿತ್ತು ಅನ್ನ ಪ್ರಸಾದ, ಆ ರೀತಿ ಮುಂದೆಯೂ ಸಹಿತ ಮುಂದುವರಿಸುವಂತ ಕೆಲಸ ಮಾಡ್ಲಿಕ್ಕೆ ಭಕ್ತ ಸಮೂಹ ಅಟ್ರು ಕೂಡಿ ನಿರ್ಣಯ ಮಾಡ್ತೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಆ ಭಗವಂತ ದಯಪಾಲಿಸಲಿ. ಅವರು
ಅಂತಿಮ ದರ್ಶನಕ್ಕ ಏನಾದ್ರು ವ್ಯವಸ್ಥೆ ಸರ್? ಆಮೇಲೆ ಅಂತ್ಯಕ್ರಿಯೆ ಯಾವಾಗ ಮಾಡಿದ್ವಿ ಸರ್. ಮಾಡ್ತಾರೆ? ನಾವು ಸಂಜಿಕ 6ಕ್ಕೆ ತರಬೇಕಂತ ಮಾಡಿದೀವಿ. ನಾನು ಇಲ್ಲೇ ಬೆಳಗಾವ್ದಾಗಿದ್ನಿ. ಹ್ಞೂ ಸರ್, ಹ್ಞೂ ಸರ್. ಅಲ್ಲಿ ಎಲ್ಲಾ ಕೂಡ ಚರ್ಚೆ ಮಾಡಿದೀವಿ. ಇಲ್ಲಿ ಒಂದು 10-6 ಮಂದಿ ಭಕ್ತರಿದ್ರು. ಹ್ಮ್. ಅದಕ್ಕೆ SP ಅವ್ರು ಫೋನ್ ಮಾಡಿ, ನೀವು ನಮಗ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಳಕ್ ಆಗುದಿಲ್ಲ, ಹ್ಮ್. ಅದು ರಾತ್ರಿ 10ಕ್ಕೆ ತಗೊಂಬರ್ರಿ, ಸ್ವಲ್ಪ ಕ್ರೌಡ್ ಕಡಿಮೆ ಆದ ಬಳಿಕ ಅಂತ ಹೇಳ್ಯಾರ. ನಾವು ಇಲ್ಲಿಂದ 2-2:30ಗೆ ಇಲ್ಲಿಂದ ಅದು ಬ್ರಿಡ್ಜ್ ಗಾಡಿ ಒಳಗ್ ಬಿಟ್ಟ ತಗೊಂಡ ಹೌನ್ ಸರ್. ಹಿಂಗ ಚಿಕ್ಕೋಡಿ ಕಾಗವಾಡ ಮ್ಯಾಗ ಹೋಗಿ ಅವ್ರ ಹುಟ್ಟೂರು ಸೌದಿ ಅದ. ಹೌನ್ ಸರ್, ಹೌನ್ ಸರ್. ಸೌದಿಯಾಗ ಒಂದ್ ಅರ್ಧ ತಾಸು ನಿಲ್ಲಿಸಿ ರಾತ್ರಿ 9:30 10ಕ್ಕ ಬಂಡಿಗಣಿ ಮಠಕ್ಕೆ ತಗೊಂಡು ಬರ್ತೀವಿ. ನಾಳೆ 4 ಗಂಟೆಗೆ ಅಂತ್ಯ ಸಂಸ್ಕಾರದ ಜಗದ್ಗುರುಗಳು ನಾಳೆ ಬರ್ತಾರೆ 2 ಗಂಟೆಗೆ. ಹೌನ್ ಸರ್, ಹೌನ್ ಸರ್. ಶ್ರೀಶೈಲ ಜಗದ್ಗುರು. ಸರಿ ಸರ್, ಸರಿ ಸರ್. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು.